ಇಬ್ಬರ ಎದುರಿನಲ್ಲಿ ಆ ದಿವಸ ನನ್ನೊಡನೆ ಮಲ್ಲ ಯುದ್ಧವನ್ನು ಮಾಡುವುದಾಗಿ ಮೆಚ್ಚಿಕೊಂಡಿಯಲ್ಲ. ಈಗ ಗರಡಿ ಮಂಟಪಕ್ಕೆ ಬರುತ್ತದೆ. ನನ್ನನ್ನು ನೋಡಿದ ಕೂಡಲೇ ನಿನ್ನ ಉತ್ಸಾಹವೆಲ್ಲ ಭಗ್ನವಾಯಿತೇನೋ? ಅಲ್ಲೇನು ನೋಡುತ್ತಿದ್ದೆ? ಭೀಮ ನೋಡಿದರೆ ನನ್ನ ಉತ್ಸಾಹವೆಲ್ಲ ಭಂಗವಾಯಿತೆಂದು ಆನೆಯು ಆ ಕಾಲದಲ್ಲಿ ಭಕ್ತನಾದ ಮಾತ್ರಕ್ಕೆ ಹೋರಾಡಬಲ್ಲದೇನೋ? ನಿನ್ನ ಸಹೋದರ ಅರ್ಜುನ ಹೊಡೆದನೋ ಇಲ್ಲವೋ ಎಂದು ನೋಡಿದ ಮಾತ್ರಕ್ಕೆ ನಿನ್ನ ಶಕ್ತಿಯು ಎಷ್ಟರ ಮಟ್ಟಿನದು, ನಿನ್ನ ಹೃದಯವು ಯಾವ ಎಂಬುದನ್ನು ನಾನು ಬಲ್ಲೆ. ಹುತಾ ಪೌರುಷದ ಆಡಂಬರದ ಮಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡ. ಪೌರುಷವಿಲ್ಲದ ನಿನಗೆ ಯಾವ ಗೌರವವು ಎಂದಿಗೂ ಉಳಿಯಬಾರದು. ಅರಮನೆಯಲ್ಲಿ ಪೂಜ್ಯರಾದ ಎದುರು ಪೌರುಷದ ಮಾತುಗಳನ್ನಾಡಿ ಮಲ್ಲ ಯುದ್ಧವನ್ನು ಮಾಡುವುದಾಗಿ ತಪ್ಪಿಸಿಕೊಂಡಿಯಲ್ಲ. ಮೊದಲು ನನ್ನೆದುರಾಗ ಎಲ್ಲವಾದರೆ ತೋಟವೆಂದು ಎಲ್ಲ ಭೀಮ ಈ ರೀತಿ ಹರಡುತ್ತಿರುವೆಯಾ? ಗುರುಗಳು ಬರಲಿ, ಅವರೆದುರಿಗೆ ನನ್ನ ಪರಾಕ್ರಮವನ್ನು ತೋರಿಸಿ ಗರ್ವವನ್ನು ಮುರಿಯುತ್ತೇನೆ. ಅಲವೋ ದುರ್ಯೋಧನ, ಆಡಂಬರದ ಶೌರ್ಯದ ಕೊಂಬಿನ ಮಾತುಗಳು ಆಗಿದರೆ ನಮ್ಮನ್ನೆಲ್ಲ ಸಂಪೂರ್ಣವಾಗಿ ನಿರಂತರವಾಗಿ ಸುಖವಾಗಿ ಮಾಡಬೇಕೆಂದು ಕಂಟಕಗಳೆಲ್ಲ ಕೆತ್ತು ಹೀಗಾಗಿಯೇ ತಲೆಯನ್ನು ತಗ್ಗಿಸುತ್ತದೆ, ಬಲತ್ಕಾರವಾಗಿ ತಲೆಯನ್ನು ಹಾಗೆಯೇ ನೆನಪಿನಲ್ಲಿಟ್ಟುಕೋ. ನಿನಗೆ ನನ್ನೊಡನೆ ಹೆದರಾದರೆ ನಿನ್ನ ತಮ್ಮಂದಿರಳ ಗೂಡಿ 101 ಮಂದಿಯ ಭಯದ ಗುದ್ದಾಟದಲ್ಲಿ ನಾನು ಇದರಾಗಿ ಬಂದೆ. ಎಷ್ಟರ ಮಟ್ಟಿನದು ಏನ್ ನೋಡುವೆ?